ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಾದಾಮಿ ಪೌಡರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಬಾದಾಮಿ ಪೌಡರ್ ಮಾಡೋಕ್ಕೆ ಈ ಬೌಲ್ನಲ್ಲಿ ಒಂದು ಫುಲ್ ಬೌಲು ಬಾದಾಮಿ ತೊಗೊಂಡಿದ್ದೀನಿ, ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಒಂದು ಎರಡು ಮೆಣಸು, 4 ಲವಂಗ, 2 ಏಲಕ್ಕಿ ತೊಗೊಂಡಿದ್ದೀನಿ. ಈಗ ನಿಧಾನಕ್ಕೆ ಸಣ್ಣ ಉರಿನಲ್ಲಿ ಹುರಿತಾ ಇದ್ದೀನಿ. ನಾನೀಗ 8 ದಿವಸದಿಂದ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಯಾಕೆ ಅಂದರೆ ಮತ್ತೂರಿನಲ್ಲಿ ನನ್ನ ಕಸಿನ್ ಮಗಂದು ಮದುವೆ ಇತ್ತು. ಜೊತೆಗೆ ನಮ್ಮ ತಾಯಿ, ತಂಗಿ, ನಾನು ಒಂದಷ್ಟು ಯಾತ್ರಾ ಸ್ಥಳಗಳಿಗೆ ಹೋಗಿ ಬಂದ್ವಿ. ಅದರಲ್ಲಿ 2 ಸ್ವಲ್ಪ ಅಷ್ಟು ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋ ಜಾಗ, ಅದ್ರ ಬಗ್ಗೆ ಹೇಳಬೇಕು ಅಂತ. ಒಂದು ಮುಂಚೆ ನಾವು ಕಮಂಡಲು ಗಣಪತಿ ಅಂತ ಹೋಗಿದ್ವಿ. ಆಮೇಲೆ ಹರಿಹರಪುರ, ಶೃಂಗೇರಿ, ಹೊರನಾಡು, ಸುಬ್ರಹ್ಮಣ್ಯ, ಪೊಳಲಿ, ಕಟೀಲು, ಇಷ್ಟು ಜಾಗಕ್ಕೆ ಹೋಗಿ ಬಂದ್ವಿ. ಅದರಲ್ಲಿ ಕಮಂಡಲು ಗಣಪತಿ ಅನ್ನೋ ಹೆಸರು ನಾನು ಕೇಳಿದ್ದು ಈಗಲೇ. ಈಗ ಆ ಜಾಗದಲ್ಲಿ ಏನೇನಿದೆ ನೋಡಬೇಕು ಅಂತ ಎಲ್ಲ ನೋಡ್ತಾ ಕಮಂಡಲು ಗಣಪತಿ ಬಗ್ಗೆ ನೋಡಿದೆ. ತುಂಬಾ ಚೆನ್ನಾಗಿದೆ. ಪುರಾಣ ಐತಿಹ್ಯ ಏನು ಅಂತಂದರೆ, ಪಾರ್ವತಿಗೆ ಶನಿ ದೋಷ ಬಂದಾಗ ಅವಳು ಭೂಲೋಕಕ್ಕೆ ಇಳಿದು ಬಂದು ಈ ಕಮಂಡಲು ಗಣಪತಿಯಿಂದ ಒಂದು 14 ಕಿಲೋಮೀಟ್ರ್ ದೂರದಲ್ಲಿ ಮೃಗವಧೆ ಅಂತಿದೆ, ಅಲ್ಲಿಗೆ ಅವಳು ಬರ್ತಾಳೆ ತಪಸ್ಸು ಮಾಡೋಕ್ಕೆ. ಆಮೇಲೆ ಅಗಸ್ತ್ಯ ಮುನಿಗಳ ಆಶ್ರಮ ಹತ್ತಿರದಲ್ಲಿದೆ ಅಂತ ಗೊತ್ತಾದಾಗ ಅಲ್ಲಿಗೆ ಬರ್ತಾಳೆ. ಅದೇ ಈಗ ಕಮಂಡಲು ಗಣಪತಿ ಇರುವ ಜಾಗ. ಅವಳು ಅಲ್ಲಿ ಬಂದುಬಿಟ್ಟು ಆ ಜಾಗ ಎಲ್ಲ ನೋಡಿ ತುಂಬ ಖುಷಿಯಾಗುತ್ತೆ ಅವಳಿಗೆ. ಗಣಪತಿನ ಪೂಜೆ ಮಾಡಬೇಕು ಅಂತ ತನ್ನ ಕೈಯಾರೆ ಗಣಪತಿನ ಅವಳು ಮಾಡಿಬಿಟ್ಟು ಅಲ್ಲಿ ಇಡುತ್ತಾಳೆ. ಹಾಗೆ ಮಾಡ್ತಾ ಇರಬೇಕಾದ್ರೆ ಬ್ರಹ್ಮದೇವರಿಗೆ ತುಂಬ ಖುಷಿಯಾಗುತ್ತೆ ಪಾರ್ವತಿನ ನೋಡಿ. ಅವರು ಭೂಲೋಕಕ್ಕೆ ಬಂದುಬಿಟ್ಟು ತಮ್ಮ ಕಮಂಡಲುವಿನಿಂದ ನೀರನ್ನು ಅವರು ಸಿಂಪಡಿಸ್ತಾರೆ ಅವಳಿಗೆ ಸ್ನಾನ ಮಾಡೋಕ್ಕಾಗಲಿ ಅಂತ. ಸೊ ಅದು ಬ್ರಾಹ್ಮಿ ನದಿಯಾಗಿ ಹರಿಯಿತು ಅಂತ ಪ್ರತೀತಿ. ಆ ಗಣಪತಿ ಪುಟಾಣಿ ಕಪ್ಪು ಕಲ್ಲಿನ ಗಣಪತಿ. ಅದ್ರ ಮುಂದಗಡೆ ಅಷ್ಟು ದಳದ್ದು ಒಂದು ಪದ್ಮದ ಆಕೃತಿ ಇದೆ. ಅದರ ಮಧ್ಯ ನೀರು ಚಿಲುಮೆಯಂತೆ ಚಿಮ್ತಾ ಇರುತ್ತೆ. ಅದನ್ನು ಅವರು ಒಂದು ಪೈಪದ ಇದು ಕೊಟ್ಟು ಸ್ವಲ್ಪ ಹೊರಗಡೆಯಲ್ಲಿ ಒಂದು ದೊಡ್ಡ ಪೈಪ್ ಮುಖಾಂತರ ನೀರು ಬರೋ ಹಂಗೆ ಮಾಡಿದ್ದಾರೆ. ತುಂಬ ಪರಿಶುದ್ಧವಾದ ನೀರು. ಜೊತೆಗೆ ಎಲ್ಲೂ ನೀರಿನ ಸ್ರೋತ ಇಲ್ಲದೆ ಅದು ಆ ಜಾಗದಿಂದ ಹೇಗೆ ಬರ್ತಾ ಇದೆ ಅನ್ನೋದು ಎಲ್ರಿಗೂ ತುಂಬ ಆಶ್ಚರ್ಯಕರವಾದ ಸಂಗತಿ. ಈ ನೀರು ತುಂಬ ಪರಿಶುದ್ಧವಾದದ್ದು ಅಂತ ಹೇಳ್ತಾರೆ. ಜೊತೆಗೆ ಶನಿ ದೋಷ ಇರೋರು ಆ ಬ್ರಾಹ್ಮಿ ನದಿಯಲ್ಲಿ ಸ್ನಾನ ಮಾಡಿ ಗಣಪತಿಯನ್ನು ಪೂಜಿಸ್ಬಿಟ್ರೆ ನಮ್ಮದು ದೋಷ ಎಲ್ಲ ಪರಿಹಾರ ಆಗುತ್ತೆ ಅಂತ ಪ್ರತೀತಿ. ಜೊತೆಗೆ ವಿದ್ಯೆ ಹತ್ತದೇ ಇರೋ ಮಕ್ಕಳು 21 ದಿವಸ ಈ ಬ್ರಾಹ್ಮಿ ನದಿಯ ನೀರನ್ನು ಕುಡಿದ್ರೆ ವಿದ್ಯೆ ಹತ್ತತ್ತೆ ಅಂತಲೂ ಒಂದು ನಂಬಿಕೆ ಪ್ರಚಲಿತವಾಗಿದೆ. ಜೊತೆಗೆ ಪ್ರಕೃತಿ ಪ್ರಿಯರಿಗೆ ತುಂಬ ಚೆನ್ನಾಗಿರೋ ಜಾಗ. ಎಲ್ಲಿ ನೋಡಿದರೂ ಹಸಿರು. ಆ ದೇವಸ್ಥಾನನೇ ಹಸಿರಿನ ಮಧ್ಯ ಹುದುಗಿರೋ ಹಂಗಿದೆ. ನಿಮಗೆ ಗೊತ್ತು ಮಲೆನಾಡು ಅಂದರೆ ಎಂಥ ಸೌಂದರ್ಯದ ಸ್ಥಳ ಅಂತ. ಎಲ್ಲಿ ನೋಡಲಿ ಅಲ್ಲಿ ಗ್ರೀನರಿ, ಬಾಳೆ, ತೆಂಗು, ಕಾಫಿ, ದೊಡ್ಡದ ಬಗನಿ ಮರಗಳು, ನೀಲಗಿರಿ ಮರಗಳು, ಆಲದ ಮರಗಳು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ತುಂಬಾ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ನಿಮಗಾದರೆ ಒಂದ್ಸಲಿ ಹೋಗಿ ಬನ್ನಿ ಖಂಡಿತ. ಪ್ರಕೃತಿ ಪ್ರಿಯರಿಗೂ ಭಗವಂತನ ಭಕ್ತರಿಗೂ ಮಾಡಿಸಿದ ಜಾಗ ಇದು. ಆಮೇಲೆ ಇನ್ನೊಂದು ಪೊಳಲಿ ಅಂತ, ಅದು ಅಷ್ಟಾಗಿ ತುಂಬ ಪ್ರಸಿದ್ಧವಾಗಿಲ್ಲ ಅಂದ್ಕೊಂಡಿದ್ದೀನಿ. ಆ ಪೊಳಲಿ ನಮ್ಮ ತಂಗಿ ಅಳಿಯನಿಂದ ಗೊತ್ತಾಯಿತು ಆ ಜಾಗ. ಅದು ರಾಜರಾಜೇಶ್ವರಿಯ ಕ್ಷೇತ್ರ. ತುಂಬ ಚೆನ್ನಾಗಿದೆ. ಅದು ಮಣ್ಣಲ್ಲಿ ಮಾಡಿರೋ ದೇವಿಯ ವಿಗ್ರಹ. ಅದನ್ನು ಆ ಮಣ್ಣಿಗೆ ಒಂದಷ್ಟು ಹರ್ಬ್ಸನ್ನೆಲ್ಲ ಹಾಕಿ ಸ್ಟ್ರಾಂಗ್ ಮಾಡಿದಾರಂತೆ. 12 ವರ್ಷಕ್ಕೊಂದ್ಸಲಿ ಲೇಪನ ಮಾಡ್ತಾರಂತೆ ಬೇರೆ ಗಿಡಮೂಲಿಕೆಗಳು ಎಲ್ಲ ಇದರಿಂದ ಆ ಮಣ್ಣನ್ನು. ಬಟ್ ಮಣ್ಣನ್ನು ಮಾಡಿರೋದಲ್ಲ, 100 ವರ್ಷದ ಹಿಂದೆನೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಆ ವಾಸ್ತುಶಿಲ್ಪ ಮಾತ್ರ ತುಂಬಾ ಚೆನ್ನಾಗಿದೆ. ಒಳ್ಳೆ ದ್ರವಿಡಿಯನ್ ಇದರದ್ದು ಶೈಲಿಯ ವಾಸ್ತುಶಿಲ್ಪ. ಜೊತೆಗೆ ದೇವಸ್ಥಾನದ ಮೇಲ್ಛಾವಣಿನಲ್ಲಿರೋ ಆ ಚಿತ್ರಗಳಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ ದೇವಸ್ಥಾನದಲ್ಲಿ ಕಪ್ಪು ಕಲ್ಲು, ಹಿತ್ತಾಳೆ, ಆಮೇಲೆ ಮರ, ಈ 3 ಸಂಯೋಜನೆ ಮಾಡಿಬಿಟ್ಟು ಕಟ್ಟಿದ್ದಾರಲ್ಲ, ಅದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ.
ತುಂಬ ಚೆನ್ನಾಗಿದೆ. ಅಲ್ಲೂ ಅಷ್ಟೇ ಹೋಗ್ತಾ ದಾರಿ ಉದ್ದಕ್ಕೂ ತುಂಬಾ ಒಳ್ಳೆ ಹಿಲ್ ಸ್ಟೇಷನ್ ಥರ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಅಷ್ಟು. ಆಮೇಲೆ ದೇವಿನ ನೋಡ್ಕೊಂಡು ಅಲ್ಲಿಂದ 20 ಕಿಲೋಮೀಟ್ರು ಕಟೀಲು ಸುಬ್ರಹ್ಮಣ್ಯ, ಹೊರನಾಡು, ಶೃಂಗೇರಿ ಎಲ್ಲರಿಗೂ ಗೊತ್ತಿರೋದೆ, ಅದ್ರ ಬಗ್ಗೆ ಏನು ಬೇರೆ ಹೇಳಬೇಕಾಗಿಲ್ಲ. ಸೊ ಇದು ಎರಡು ನಂಗೆ ತುಂಬ ಅಪರೂಪದ್ದು ಅನ್ನಿಸ್ತು, ಯಾಕೆಂದರೆ ಪೊಳಲಿನ ಹೆಸರು ಕೇಳಿದ್ದು ನಾನು ಈಗಲೇ. ತುಂಬಾ ಚೆನ್ನಾಗಿದೆ, ಆದರೆ ಖಂಡಿತ ನೋಡ್ಕೊಂಡು ಬನ್ನಿ. ನೋಡಿ ಹುರಿತಾ ಇದ್ದೀನಿ, ಬೆಚ್ಚಗಾಗಿದೆ ಸಾಕು. ಇಷ್ಟ ಆದರೆ ತುಂಬ ಏನು ಹುರಿಬೇಕಾಗಿಲ್ಲ. ಸ್ವಲ್ಪ ಹಿಡಿ ಬೆಚ್ಚಗಾಗ್ತಿದ್ದಂಗೆ ಈ ಇಟ್ಟಿದ್ದೀನಲ್ಲ, ಈ ಲವಂಗ, ಏಲಕ್ಕಿ, ಮೆಣಸು ಅದನ್ನು ಹಾಕ್ತೀನಿ. ನೋಡಿ, ನಾವು ಅಂಗಡಿಲಿ ಕೊಟ್ಟು ಬಾದಾಮಿ ಪೌಡ್ರು ತೊಗೊಂಡು ಉಪಯೋಗಿಸೋದಕ್ಕಿಂತ ಮನೇಲಿ ಮಾಡಿದರೆ ಫ್ರೆಶ್ ಆಗಿರುತ್ತೆ. ನಮಗೆ ಬೇಕಾಗಿದ್ದ ಕ್ವಾಲಿಟಿ ನಾವು ಚೆನ್ನಾಗಿರೋದೇ ತೊಗೋತೀವಿ. ಆಮೇಲೆ ಇದರಲ್ಲಿ ಪ್ರಿಸರ್ವೇಟಿವ್ಸು ಏನೂ ಇರಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಇದಾರಲಿ ಪುಡಿ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಪೌಡ್ರ್ ಮಾಡ್ತಾ ನೀವು ಒಂದೇ ಸಮನೆ ಮಿಕ್ಸಿನ ಇದು ಮಾಡಬೇಡಿ, ಪಲ್ಸ್ ಮೋಡಲ್ ಮಾಡ್ಕೊಳ್ಳಿ. ಆಮೇಲೆ ಫುಲ್ ಆರಲಿ, ಇಲ್ಲದೇ ಇದ್ದರೆ ಅದು ಆಯಿಲಿನ ಬಿಟ್ಕೊಂಡು ಬಿಟ್ಟರೆ ಮುದ್ದೆ ಆಗಿಬಿಡುತ್ತೆ, ಪುಡಿಯಾಗಿರಲ್ಲ. ಸೊ ನೋಡ್ಕೊಂಡ್ಬಿಟ್ಟು ಪಲ್ಸ್ ಮೋಡಲ್ಲಿ ಆರಿಸಿ ಹಚ್ಚಿ ಮಾಡಿಕೊಂಡು ಆರಿದ ಮೇಲೆ ಮಾಡ್ಕೊಳ್ಳಿ. ಈಗ ಬಾದಾಮಿ ಹಾಲು ಮಾಡೋದು ಹೇಳ್ಕೊಡ್ತೀನಿ. ಇದಕ್ಕೆ ಪೌಡ್ರಿಗೆ 2 ಟೀ ಚಮಚ ಅರಿಶಿನ ಸೇರಿಸಿದ್ದೀನಿ. ಈಗ ಬಾದಾಮಿ ಹಾಲು 1 ಲೋಟ ಹಾಲು ತೊಗೊಂಡ್ರೆ ಇಷ್ಟು 1 ಸ್ಪೂನು, 1 ಟೀ ಸ್ಪೂನ್ ಅಷ್ಟು ಪುಡಿ ಹಾಕ್ತಿದ್ದೀನಿ. ಇಲ್ಲಿ 2 ಲೋಟ ಇಟ್ಟಿದ್ದೀನಿ, 2 ಸ್ಪೂನ್ ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕಾಗುವ ಸಕ್ಕರೆ ಹಾಕ್ತಾಯಿದ್ದೀನಿ. ಅದು ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಅರಿಶಿನ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಬಾದಾಮಿ ಅಂತೂ ಎಲ್ರಿಗೂ ಗೊತ್ತೇ ಇರುತ್ತೆ ಎಷ್ಟು ಒಳ್ಳೆಯದು, ಮೆಮೊರಿಗಾಗಲಿ ಅಥವಾ ದೇಹದ ಒಟ್ಟ ಆರೋಗ್ಯ, ಬ್ರೈನು ಎಲ್ಲದಕ್ಕೂ ಅಷ್ಟೇ. ನೋಡಿ, ನ್ಯಾಚುರಲ್ ಕಲರು, ಯಾವ ಪ್ರಿಸರ್ವೇಟಿವ್ಸು ಇಲ್ಲ. ನೋಡಿ, ಆರೋಗ್ಯಕರವಾದ ರುಚಿಯಾದ ಬಾದಾಮಿ ಹಾಲು ರೆಡಿಯಾಗಿದೆ. ನೀವು ಮಾಡ್ಕೊಂಡ್ಬಿಟ್ಟು ನಂಗೆ ಫೀಡ್ಬ್ಯಾಕ್ ಕೊಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಅದು ಕಮಂಡಲು ಗಣಪತಿ ಅನ್ನಲ್ಲ, ಅದು ಕೊಪ್ಪಾಗಿ ತುಂಬ ಹತ್ತಿರ, ಬಸ್ ಸ್ಟ್ಯಾಂಡಿಂದ 4 ಕಿಲೋಮೀಟ್ರು. ಆಮೇಲೆ ಅದರದ್ದು ನಾನು ಇವಾಗ ಹೋಗಿ ಬಂದಿದ್ದು ಆ ಟೂರದ್ದು ಕಮಂಡಲು ಗಣಪತಿದು, ಪೊಳಲಿದು, ಇದರದ್ದು 1-2 ಫೋಟೋನ ಹಾಕ್ತಿದ್ದೀನಿ ಇದ್ರ ಜೊತೆಗೇನೆ. ಪೊಳಲಿನಲ್ಲಾದರೆ ಒಳಗಡೆ ದೇವಿ ಇದು ಫೋಟೋ ತೆಕ್ಕೊಳ್ಳೋಕೆ ಬಿಡಲಿಲ್ಲ, ಹೊರಗಡೆ ಮಾತ್ರ ಇದು ಮಾಡಿದ್ದೀವಿ, ತೆಗೆದಿದ್ದೀವಿ. ಅದರದ್ದು ಆರ್ಕಿಟೆಕ್ಚರ್ ಅದರಲ್ಲಿ ಸ್ವಲ್ಪ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಾಸ್ತುಶಿಲ್ಪ ಮಾತ್ರ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್.